ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಸ್ಟ್ರೇಟ್ ಅವೇ ಪಾಯಿಂಟಿಗೆ ಬರೋಣ. ಅ ಲಾಟ್ ಆಫ್ ಪೀಪಲ್ ಆರ್ ರಿಯಲಿ ಸ್ಟ್ರಗ್ಲಿಂಗ್ ಜಾಬ್ಗೋಸ್ಕರ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವಾಗಲೂ ನನ್ನ ಲೈಫ್ ಸ್ಟೈಲ್ ಅಥವಾ ನನ್ನ ಕಂಪ್ನಿಲಿ ನಡೆಯೋ ಇವೆಂಟ್ಸ್ ಬಗ್ಗೆ ತೋರಿಸೋದನ್ನ ಬಿಟ್ಟು ಸಮಥಿಂಗ್ ಯೂಸ್ಫುಲ್ ನಾನು ನಿಮ್ಮೆಲ್ರಿಗೂ ತೋರಿಸೋಣ ಅಂತ ಯೋಚನೆ ಮಾಡ್ತಿದ್ದೆ. ಸೊ ಆವಾಗ ನನ್ನ ತಲೆಗೆ ಬಂದಿದ್ದೆ ಇದು, ವೈ ನಾಟ್ ಬೇಸಿಕ್ ಥಿಂಗ್ಸ್. ಒಂದು IT ಕಂಪ್ನಿನಲ್ಲಿ ಜಾಬ್ ತೊಗೊಳಕ್ಕೆ ಏನೇನು ಬೇಕು ಅಂತ ನಾನು ನಿಮ್ಮೆಲ್ಲ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನೇನು ಫುಲ್ ಪ್ರೋ ಅಂತ ಅಲ್ಲ, ಬಟ್ ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಾನು ಜಾಬ್ ತೊಗೋವಾಗ ನಾನು ನನ್ನ ಇಂಟರ್ವ್ಯೂಸ್ನ ಹೇಗೆ ಕ್ರ್ಯಾಕ್ ಮಾಡಿದೆ ಆ್ಯಂಡ್ ನಾನು ಯೂಸ್ ಮಾಡಿದ ಟಿಪ್ಸ್ ಏನು, ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನಪ್ಪ ಅಂದರೆ ಡ್ರೆಸ್ಸಿಂಗ್ ಸೆನ್ಸ್ ವಿಚ್ ಶುಡ್ ಬಿ ಫಾರ್ಮಲ್. ಕೆಲವು ಹುಡುಗಿರಿಗೆ ಐ ಡೂ ಅಂಡರ್ಸ್ಟ್ಯಾಂಡ್ ದಟ್ ನಿಮಗೆ ಫಾರ್ಮಲ್ ಶರ್ಟ್ ಅಥವಾ ಫಾರ್ಮಲ್ ಪ್ಯಾಂಟ್ ಹಾಕೋಕ್ಕೆ ಇಷ್ಟ ಇರಲ್ಲ. ಸೊ ನೀವೇನು ಮಾಡ್ಬೋದು ಅಂದರೆ ಕುರ್ತೀಸ್ ವೇರ್ ಮಾಡ್ಬೋದು. ಬಿಕಾಸ್ ನಮ್ಮ ಇಂಡಿಯಾದಲ್ಲಿ ಕುರ್ತೀಸ್ನ ವಿ ಕನ್ಸಿಡರ್ ಇಟ್ ಆಸ್ ಅ ಫಾರ್ಮಲ್ ವೇರ್. ಸೊ ನೀವು ಕುರ್ತೀಸ್ ವೇರ್ ಮಾಡಿ ಯು ಕ್ಯಾನ್ ಅಟೆಂಡ್ ದ ಇಂಟರ್ವ್ಯೂಸ್. ಬಟ್ ಬಾಯ್ಸ್ಗೆ ಬೇರೆ ಆಪ್ಷನ್ನೇ ಇಲ್ಲ, ಯು ಪೀಪಲ್ ಹ್ಯಾವ್ ಟು ವೇರ್ ಫಾರ್ಮಲ್ ಶರ್ಟ್ ಆ್ಯಂಡ್ ಫಾರ್ಮಲ್ ಪ್ಯಾಂಟ್. ಡ್ರೆಸ್ಸಿಂಗ್ ಸೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ದಟ್ ಟು ವೆನ್ ಯು ಆರ್ ಸರ್ಚಿಂಗ್ ಫಾರ್ ಅ ಜಾಬ್ ಇನ್ IT ಕಂಪನಿ. ಬಿಕಾಸ್ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ನೀವು ಯಾವುದೇ ಒಂದು ಡ್ರೆಸ್ ವೇರ್ ಮಾಡಿದ್ರು ಅದನ್ನ ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಕ್ಯಾರಿ ಮಾಡ್ತೀರ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಇಂಟರ್ವ್ಯೂ ಅಂದಿದ ತಕ್ಷಣ ತುಂಬಾ ಜನ ಭಯ ಬೀಳ್ತೀರಾ. ಲೈಕ್ ಇಂಟರ್ವ್ಯೂರ್ನ ನೋಡಿದ ತಕ್ಷಣ ಭಯ ಆಗೋದು ಉಂಟು. ಐ ಡೂ ಗೆಟ್ ದಟ್, ಬಟ್ ಟ್ರಸ್ಟ್ ಮೀ, ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದು ತುಂಬಾನೇ ಈಸಿ. ಇಂಟರ್ವ್ಯೂರ್ನ ನೋಡಿದ ತಕ್ಷಣ ಹೆದರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಬಿಕಾಸ್ ಹಿಂದೆ ಒಂದಿನ ಅವರು ನಿಮ್ಮ ಜಾಗದಲ್ಲಿ ಇದು ಬಂದವ್ರೆ. ಸೊ ಅವ್ರಿಗೆ ಗೊತ್ತು ನೀವು ಎಷ್ಟು ಹೆದರಿರ್ತೀರಾ, ಏನೇನು ಲೈಕ್ ವಾಟ್ ಯು ವಿಲ್ ಬಿ ಗೋಯಿಂಗ್ ಥ್ರೂ ಅಂತ. ಸೊ ಇಂಟರ್ವ್ಯೂವರ್ ನಿಮ್ಮನ್ನ ಕಂಫರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನೀವು ಚೆನ್ನಾಗಿ ಮಾಡೋದೇ ಅವ್ರಿಗೆ ಬೇಕಾಗಿರೋದು. ಬಿಕಾಸ್ ದೇ ವಾಂಟ್ ಟು ಹೈಯರ್ ಯು, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟಿಂದ ನೀವೇನಾದರೂ ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾದ್ರೆ ಇಂಟರ್ವ್ಯೂರ್ನ ನೋಡಿ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಗೆ ಹಂಗೂ ಭಯ ಆಯಿತು ಅಂದರೆ ಲೈಕ್ ನಿಮ್ಮ ಎದುರುಗಡೆ ಕೂತಿರೋರು ಯಾರೋ ನಿಮಗೆ ತುಂಬ ದಿನದಿಂದ ಗೊತ್ತಿರೋರು ಅಥವಾ ನಿಮ್ಮ ಫ್ರೆಂಡ್ ಅನ್ನೋ ಥರ ಟ್ರೀಟ್ ಮಾಡಿದಾಗ, ಸೊ ಈವನ್ ಯು ವಿಲ್ ಫೀಲ್ ಲೈಕ್ ಓಕೆ, ಕಂಫರ್ಟಬಲ್ ಆಗಿ ಆರಾಮ್ಸೆ ನೀವು ಮಾತಾಡ್ಬೋದು. ರೆಸ್ಯೂಮ್ ಇದು ತುಂಬಾ ಇಂಪಾರ್ಟೆಂಟ್. ಮೇಕ್ ಶ್ಯೂರ್ ನೀವು ನಿಮ್ಮ ರೆಸ್ಯೂಮಲ್ಲಿ ಏನೇನು ಮೆನ್ಷನ್ ಮಾಡಿರ್ತೀರಾ ಅಷ್ಟೂ ನಿಮಗೆ ಗೊತ್ತು ಅಂತ. ಗೊತ್ತಿಲ್ಲದೆ ಇರೋದನ್ನ ದಯವಿಟ್ಟು ಮೆನ್ಷನ್ ಮಾಡೋಕೆ ಹೋಗಬೇಡಿ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ಇಂಟರ್ವ್ಯೂರ್ ನಿಮ್ಗೆ ಏನಾದರೂ ಕೇಳಿದ್ರೆ ಅಟ್ಲೀಸ್ಟ್ ನಿಮ್ಗೆ ಏನಾದರೂ ಗೊತ್ತಿರಬೇಕು ಅದ್ರ ಬಗ್ಗೆ ಹೇಳೋಕ್ಕೆ. ನಿಮ್ಗೆ ಏನು ಗೊತ್ತಿಲ್ಲದೆ ಇರೋದು ಆ ಜಾಬ್ ರಿಲೇಟೆಡ್ ಇದನ್ನು ಹಾಕಿದ ತಕ್ಷಣ ನಿಮಗೆ ಜಾಬ್ ಸಿಕ್ಬಿಡುತ್ತೆ ಅಂತ ಯಾರೋ ಹೇಳಿದ್ರು ಅನ್ನೋಕ್ಕೋಸ್ಕರ ನೀವು ಇದನ್ನು ಹಾಕಿದರೆ ಇಂಟರ್ವ್ಯೂ ಟೈಮಲ್ಲಿ ತುಂಬಾ ಕಷ್ಟ ಆಗುತ್ತೆ. ಲೈಕ್ ನಿಮಗೆ ಗೊತ್ತಿರೋದು ಹಾಕಿ ಅಂದಿದ ತಕ್ಷಣ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಜಾವಾ ಆ್ಯಂಡ್ ಪೈಥಾನ್ ಗೊತ್ತು ಅಂತ ನಿಮ್ಮ ರೆಸ್ಯೂಮಲ್ಲಿ ಹಾಕಿರ್ತೀರಾ. ಇಂಟರ್ವ್ಯೂರ್ ನಿಮ್ಮನ್ನ ಕೋಡಿಂಗ್ ಮಾಡು, ಅದು ಮಾಡು, ಇದು ಮಾಡು ಅಂತ ಕೇಳಲ್ಲ. ಬಿಕಾಸ್ ಅವರಿಗೂ ಗೊತ್ತು ಯು ಆರ್ ಅ ಫ್ರೆಷರ್ ಅಂತ. ಸೊ ಅಟ್ಲೀಸ್ಟ್ ಬೇಸಿಕ್ಸು ಹೆಂಗಂದರೆ ಜಾವಾ ಹೆಂಗೆ ರನ್ ಆಗುತ್ತೆ, ಜಾವಾ ಅಂದರೆ ಏನು, ಅಥವಾ ಪೈಥಾನ್ ಅಂದರೆ ಏನು, ಪೈಥಾನ್ ಹೆಂಗೆ ರನ್ ಆಗುತ್ತೆ, ಇದು ಅಟ್ಲೀಸ್ಟ್ ಬೇಸಿಕ್ಸ್ ನಿಮಗೆ ಗೊತ್ತಿರಬೇಕು. ಇದನ್ನಷ್ಟೇ ಇಂಟರ್ವ್ಯೂರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಇಂಟರ್ವ್ಯೂರ್ ಎಕ್ಸ್ಪೆಕ್ಟ್ ಮಾಡೋ ಫಾರ್ಮೋಸ್ಟ್ ಥಿಂಗ್ ಏನು ಅಂತ ಅಂದರೆ ಅಪ್ಕಮಿಂಗ್ ಡೇಸಲ್ಲಿ ನೆಕ್ಸ್ಟ್ 1 year ನೀವು ಏನು ಫ್ರೆಷರ್ ಆಗಿ ಉಳಿದಿರ್ತೀರಲ್ಲ, ಆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಏನೇ ಹೇಳ್ಕೊಟ್ರು ನೀವು ಕಲಿತೀರಾ, ಆ ಡೆಡಿಕೇಶನ್ ನಿಮ್ಮಲ್ಲಿದೆ, ನೀವು ವರ್ಕ್ ಹಾರ್ಡ್ ಮಾಡ್ತೀರಾ ಅನ್ನೋ ಒಂದು ಕಾನ್ಫಿಡೆನ್ಸ್ನ ಅವ್ರಿಗೆ ಬರೋ ಥರ ನೀವು ಮಾಡಬೇಕು. ಆ್ಯಂಡ್ ಅದು ನಿಮ್ಮ ಕೈಲಿ ಮಾತ್ರನೇ ಸಾಧ್ಯ. ನಿಮ್ಮ ಒಂದು ರೆಸ್ಯೂಮು ತುಂಬ ಲೆಂತಿಯಾಗಿ ಆ್ಯಂಡ್ ಬೋರಿಂಗ್ ಆಗಿದ್ದರೆ ಯಾವ ಇಂಟರ್ವ್ಯೂರ್ ಸಹ ಅದನ್ನು ಕಣ್ಣೆತ್ತಿ ನೋಡೋದು ಕೂಡ ಇಲ್ಲ. ಸೊ ಇನ್ಸ್ಟೆಡ್ ಇಟ್ ಶುಡ್ ಬಿ ಶಾರ್ಟ್, ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್. ಈ ಥರ ಇದ್ದಾಗ ಇಂಟರ್ವ್ಯೂರ್ಗೂ ಓಕೆ, ಇದರಲ್ಲಿ ಏನೋ ಒಂದಿದೆ ಗುರು, ನೋಡೋಣ ಕೂತ್ಕೊಂಡು ಅಂತ ಅವರಿಗೂ ಅನಿಸುತ್ತೆ. ಓಕೆನಾ? ಆ್ಯಂಡ್ ರೆಸ್ಯೂಮ್ ಶುಡ್ ಆಲ್ವೇಸ್ ಇನ್ಕ್ಲೂಡ್ ಯುವರ್ ನೇಮ್, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್. ಅಡಿಷ್ನಲ್ ಸೆಕ್ಷನ್ ಏನಂತ ಅಂದರೆ ನಿಮ್ಮದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ನೀವು ಮಾಡಿರೋ ಸರ್ಟಿಫಿಕೇಷನ್ ಕೋರ್ಸಸ್ ಆಗಿರ್ಬೋದು, ಆಮೇಲೆ ನಿಮ್ಮ ಸ್ಕಿಲ್, ನಿಮ್ಗೆ ಎಷ್ಟು ಲ್ಯಾಂಗ್ವೇಜಸ್ ಗೊತ್ತಿದೆ ಅನ್ನೋದಾಗಿರ್ಬೋದು, ಕೋರ್ಸಸ್ಸು, ನೀವು ಮಾಡಿರೋ ಸರ್ಟಿಫಿಕೇಷನು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಕ್ಸೆಟ್ರಾ. ಸೊ ಈ ಥರ ಏನೇನಿದ್ರು ಅದು ಅಡಿಷ್ನಲ್ ಸೆಕ್ಷನಲ್ಲಿ ಬರುತ್ತೆ. ಆ್ಯಂಡ್ ಆಲ್ಸೋ ಅಬೌಟ್ ಯುವರ್ ಎಜುಕೇಷನ್, ನೀವು ಅಂಡರ್ ಗ್ರಾಜುಯೇಷನ್ನು ಮತ್ತು ಪೋಸ್ಟ್ ಗ್ರಾಜುಯೇಷನ್ಸ್ ಎಲ್ಲ ಎಲ್ಲೆಲ್ಲಿ ಮುಗಿಸಿದ್ರಿ ಪ್ರತಿಯೊಂದು ಇನ್ಕ್ಲೂಡ್ ಆಗಿರಬೇಕು. ಆ್ಯಂಡ್ ರೆಸ್ಯೂಮ್ ಬಗ್ಗೆ ಹೇಳ್ತಾ ಹೋದರೆ ಇದೇ ಒಂದು ಕಂಪ್ಲೀಟ್ ವಿಡಿಯೋ ಆಗುತ್ತೆ. ಸೊ ನಿಮಗೆ ರೆಸ್ಯೂಮ್ ಹೆಂಗೆ ಮಾಡೋದು ಅಂತ ತಿಳ್ಕೊಬೇಕು ಅಂತ ಅಂದರೆ ಪ್ಲೀಸ್ ಡೂ ಕಮೆಂಟ್. ಒಂದು ಕಂಪ್ಲೀಟ್ ವಿಡಿಯೋ ರೆಸ್ಯೂಮ್ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಒಂದು ಕಂಪ್ಲೀಟ್ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಟಾಪಿಕ್, ಕಮ್ಯುನಿಕೇಷನ್ನೇ ಒಂದು ದೊಡ್ಡ ಬ್ಯಾರಿಯರ್ ಆಗಿರೋದು ನೀವು ಒಂದು ಇಂಟರ್ವ್ಯೂನ ಕ್ರ್ಯಾಕ್ ಮಾಡುವಾಗ. ಬಿಕಾಸ್ ಐ ನೋ ನೀವೆಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತೀರಾ, ಬಟ್ ವೆನ್ ಇಟ್ ಕಮ್ಸ್ ಟು ಕಮ್ಯುನಿಕೇಟಿಂಗ್ ಇನ್ ಇಂಗ್ಲಿಷ್ ತುಂಬ ಜನ ಕಷ್ಟಪಡ್ತಿರ್ತೀರಾ. ಈ ಕಮ್ಯುನಿಕೇಷನ್ ಅಂದರೆ ಏನೂ ಅಲ್ಲ. ಇವಾಗ ನಾನೇನಾದರೂ ನಿಮಗೆ ಹೇಳ್ತಿದ್ದೀನಿ ಅಂದರೆ ನಿಮಗೆ ಅದು ಅರ್ಥ ಆಗ್ತಿದೆ, ದಟ್ ಇಸ್ ಕಮ್ಯುನಿಕೇಷನ್. ಆ್ಯಂಡ್ ಸಮಟೈಮ್ಸ್ ಐ ನೋ ಯು ಆಲ್ ವಿಲ್ ಫೀಲ್ ದಟ್ ನಾವು ಕನ್ನಡದವರು, ನಾವ್ಯಾಕೆ ಇಂಗ್ಲೀಷ್ ಕಲಿಬೇಕು, ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೇಕಂದ್ರೆ ಇಂಗ್ಲೀಷಲ್ಲೇ ಮಾತಾಡಬೇಕು, ನನಗೆ ಇಂಟರ್ವ್ಯೂವೇ ಬೇಡ. ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ ಗೊತ್ತಾ, ನಿಮ್ಮ ಲೈಫೇ ಹಾಳಾಗೋದು. ಟ್ರಸ್ಟ್ ಮೀ. ಯಾಕಂದರೆ
ಇಂಗ್ಲೀಷಲ್ಲಿ ನೀವೇನೋ ಒಂದು ಮಾತಾಡಿದ ತಕ್ಷಣ ನಿಮಗೆ ಕನ್ನಡದ ಮೇಲೆ ಅಭಿಮಾನ ಇಲ್ಲ, ಕನ್ನಡ ಭಾಷೆ ಮೇಲೆ ಅಭಿಮಾನ ಇಲ್ಲ ಅಂತ ಅಲ್ಲ. ಐ ನೋ ನಾವೆಲ್ಲರೂ ಇರೋದು ಕರ್ನಾಟಕದಲ್ಲೇ ಆ್ಯಂಡ್ ಕನ್ನಡ ನಮ್ಮ ಭಾಷೆ, ಅದ್ರ ಬಗ್ಗೆ ನನಗೂ ಸಹ ತುಂಬಾನೇ ಹೆಮ್ಮೆ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೊಫೆಷ್ನಲ್ ಲೈಫ್ ಅಂದಾಗ ಇಂಗ್ಲೀಷ್ ನಿಜವಾಗ್ಲೂ ತುಂಬ ಇಂಪಾರ್ಟೆಂಟ್. ಈ ಇಂಗ್ಲೀಷು ಫುಲ್ ಪ್ರೋ ಲೆವೆಲ್ಗೆ ಗೊತ್ತಿರಬೇಕು ಅಂತ ನಾನು ಹೇಳಲ್ಲ, ಬಟ್ ಅಟ್ಲೀಸ್ಟ್ ಯು ಶುಡ್ ನೋ ಹೌ ಟು ಕಮ್ಯುನಿಕೇಟ್ ಅಂತ. ಕಮ್ಯುನಿಕೇಟ್ ಮಾಡೋಷ್ಟು ಇಂಗ್ಲೀಷ್ ಆದರೂ ನಿಮಗೆ ಬರಲೇಬೇಕು ವೆನ್ ಯು ಆರ್ ವರ್ಕಿಂಗ್ ಇನ್ IT. ಹಂಗಂತ ಕನ್ನಡ ಮಾತಾಡೋರ್ನ ಸೇರಿಸ್ಕೊಳ್ಳಲ್ವಾ, ಈ ಥರ ಎಲ್ಲ ನೀವು ಯಾವತ್ತೂ ಮನ್ಸಿಗೆ ಹಾಕೊಳ್ಳೇಬಾರ್ದು. ನಾನು ಕನ್ನಡದೋಳೆ, ನನಗೂ ಕನ್ನಡ ಭಾಷೆ ಮೇಲೆ ಅಭಿಮಾನ ಇದೆ, ಅದು ಯಾವತ್ತಿದ್ರೂ ಹಾರ್ಟಲ್ಲಿ ಇರಬೇಕು. ಆ್ಯಂಡ್ ಕೆಲವ್ರಿಗೆ ಇಂಗ್ಲೀಷ್ ತುಂಬಾ ಚೆನ್ನಾಗಿ ಬರುತ್ತೆ, ಬಟ್ ಸ್ಟಿಲ್ ನೀವು ಎಡವ್ತೀರಾ ವೆನ್ ಯು ಆರ್ ಕಮ್ಯುನಿಕೇಟಿಂಗ್ ವಿತ್ ಯುವರ್ ಇಂಟರ್ವ್ಯೂವರ್. ಏನಕ್ಕೆ ಅಂತ ಹೇಳ್ತೀನಿ, ಬಿಕಾಸ್ ನಿಮಗೆ ಆಲ್ರೆಡಿ ಒಳಗಡೆ ಒಂದು ನರ್ವಸ್ನೆಸ್ ಅನ್ನೋದಿರುತ್ತೆ, ಬಿಕಾಸ್ ಇಟ್ಸ್ ಯೋರ್ ಫಸ್ಟ್ ಇಂಟರ್ವ್ಯೂ. ಆಬ್ವಿಯಸ್ಲಿ ಎಲ್ರಿಗೂ ಅನಿಸುತ್ತೆ, ಇದು ನಿಮ್ಮೊಬ್ರಿಗೆ ಅಂತ ಅಲ್ಲ. ಸೊ ನಾನು ಅದಕ್ಕೆ ಒಂದು ಟಿಪ್ ಹೇಳ ನಿಮ್ಮೆಲ್ರಿಗೂ, ಏನೂ ಇಲ್ಲ, ಸಿಂಪಲ್ಲು. ನೀವು ಇಂಟರ್ವ್ಯೂಗೆ ಹೋಗ್ತಿದ್ದೀರಾ ಅಂದಾಗ ಡೋಂಟ್ ಫೀಲ್ ಇಟ್ ಇಸ್ ಅ ಇಂಟರ್ವ್ಯೂ ಅಂತ. ನಿಮಗೆ ಸ್ವಲ್ಪ ಕ್ರಿಂಜಿ ಅನ್ಸ್ಬೋದು ನಾನು ಹೇಳೋದು, ಬಟ್ ಟ್ರಸ್ಟ್ ಮೀ ಇದು ವರ್ಕ್ ಆಗುತ್ತೆ. ನೀವು ಯಾವುದೋ ಒಂದು ಡೇಟ್ಗೆ ಹೋಗ್ತಿದ್ದೀರಾ ಅಂತ ಅನ್ಕೊಳ್ಳಿ, ಸೊ ದ್ಯಾಟ್ ನಿಮ್ಮಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಆಗಿರ್ಬೋದು, ಖುಷಿ ಆಗಿರ್ಬೋದು, ಪ್ರತಿಯೊಂದು ಇರುತ್ತೆ. ಸೊ ಓಕೆ, ಇಂಟರ್ವ್ಯೂರ್ ಮುಂದೆ ಕುತ್ಕೊಂಡಿದ ತಕ್ಷಣ ಟೇಕ್ ಅ ಡೀಪ್ ಬ್ರೆತ್. ಆ್ಯಂಡ್ ನೆಕ್ಸ್ಟು, ಇಂಟರ್ವ್ಯೂರ್ ಏನಾದರೂ ನಿಮ್ಮನ್ನ ಕ್ವೆಶನ್ ಕೇಳಿದ ತಕ್ಷಣ ಲೈಕ್ ಹೌ ಯು ಫೀಲಿಂಗ್ ಟುಡೇ ಅಂತ ಏನಾದರೂ ಆ ಥರ ಕೇಳಿದಾಗ ನೀವು ಸುಮ್ಮನೆ ಐ ಆಮ್ ಫೀಲಿಂಗ್ ಗುಡ್ ಅದು ಇದು ಅಂತೆಲ್ಲ ಹೇಳೋದ್ರ ಬದಲು ಟೆಲ್ ದೆಮ್ ವಾಟ್ ಹಾನೆಸ್ಟ್ಲಿ ಯು ಆರ್ ರಿಯಲಿ ಫೀಲಿಂಗ್ ಅಂತ. ಸೊ ದ್ಯಾಟ್ ಅವರು ಇಂಪ್ರೆಸ್ ಆಗ್ತಾರೆ. ಆ್ಯಂಡ್ ಆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ನೀವೇನು ಮಾತಾಡ್ತಿರ್ತೀರಲ್ಲ, ಆವಾಗ ನೀವು ಇನ್ನೊಂದು ಸ್ವಲ್ಪ ಕಾಮ್ ಡೌನ್ ಆಗಿರ್ತೀರಾ ಆ್ಯಂಡ್ ಯು ಸ್ಟಾರ್ಟ್ ಫೀಲಿಂಗ್ ಕಂಫರ್ಟಬಲ್. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಇದ್ರ ಬಗ್ಗೆ. ವೆಲ್, ಐ ಆಮ್ ಡೂಯಿಂಗ್ ಪ್ರಿಟಿ ವೆಲ್, ಅ ಬಿಟ್ ನರ್ವಸ್ ದೋ ಐ ವಾಂಟ್ ಲೈ ಅಂತ ಹೇಳ್ಬೋದು. ಆರ್ ಐ ಆಮ್ ಡೂಯಿಂಗ್ ಪ್ರಿಟಿ ವೆಲ್, ಅ ಬಿಟ್ ನರ್ವಸ್ ದೋ ಐ ವಾಂಟ್ ಲೈ ಅಂತ ಹೇಳ್ಬೋದು. ಆರ್ ಎಲ್ಸ್ ಐ ಆಮ್ ಇಂಟರ್ವ್ಯೂಯಿಂಗ್ ಫಾರ್ ಮೈ ಡ್ರೀಮ್ ಜಾಬ್, ಐ ಆಮ್ ಡೂಯಿಂಗ್ ಪ್ರಿಟಿ ಗ್ರೇಟ್, ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್. ಸೊ ಈ ಥರ ಹೇಳ್ಬೋದು ಅಷ್ಟೇ. ಒಳ್ಳೆ ಗ್ರೀಟಿಂಗ್ ವಿತ್ ಅ ಸಿಂಪಲ್ ಸ್ಮೈಲ್ ಇಂದ ಮಾಡೋದ್ರಿಂದ ಅದರಲ್ಲೇ 1 to 2 minutes ಕಳೆದೋಗ್ಬಿಟ್ಟಿರುತ್ತೆ. ಸೊ ಅಷ್ಟರಲ್ಲಿ ನೀವು ಪಕ್ಕಾ ಕಾಮ್ ಡೌನ್ ಆಗಿರ್ತೀರಾ ಆ್ಯಂಡ್ ಯುಲ್ ಸ್ಟಾರ್ಟ್ ಫೀಲಿಂಗ್ ಕಂಫರ್ಟಬಲ್ ಇಂಟರ್ವ್ಯೂರ್ ಜೊತೆ. ದ ಮೋರ್ ಕಂಫರ್ಟಬಲ್ ಯು ಆರ್, ದ ಲೆಸ್ ಮಿಸ್ಟೇಕ್ಸ್ ಯು ವಿಲ್ ಮೇಕ್. ನೆಕ್ಸ್ಟ್ ಬರೋದೇ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್. ಸೊ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಪ್ರತಿ ಒಂದು ಇಂಟರ್ವ್ಯೂರು ನಿಮಗೆ ಕೇಳೋ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕ್ವೆಶನ್. ಸೊ ಇದರಲ್ಲೇ ನೀವು 80 to 90% ನಿಮ್ಮ ಇಂಟರ್ವ್ಯೂವರ್ನ ಇಂಪ್ರೆಸ್ ಮಾಡೋಕ್ಕೆ ಸಾಧ್ಯ. ಹೇಗೆ ಅಂತ ಹೇಳಿದ್ರೆ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂದರೆ ಇಟ್ಸ್ ಲೈಕ್ ಅ ಬ್ಲೂ ಪ್ರಿಂಟ್ ಆಫ್ ಯುವರ್ ಸೆಲ್ಫ್. ಬ್ಲೂ ಪ್ರಿಂಟ್ ಅಂದರೆ ಏನು? ಸೊ ನೀವು ಏನೇನು ಮಾಡಿದ್ದೀರಾ, ಏನೇನು ಪ್ರತಿಯೊಂದು ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತಲ್ಲ. ಸೊ ಇಟ್ಸ್ ಲೈಕ್ ದಟ್. ಸೊ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಇಸ್ ರಿಯಲಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಅದರಲ್ಲಿ ನಿಮ್ಮ ಹಾಬೀಸ್ ಆಗಿರ್ಬೋದು, ನೀವೇನು ಓದಿದ್ದೀರಾ, ನೀವು ಏನೇನು ಸ್ಕಿಲ್ಸ್ ಇದೆ, ನಿಮ್ಮ ಹೆಸರೇನು, ಇನ್ಫಾರ್ಮೇಷನ್ ಪ್ರತಿಯೊಂದು ಅದರಲ್ಲೇ ಬರೋದು. ಸೊ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಇಸ್ ರಿಯಲಿ ಇಂಪಾರ್ಟೆಂಟ್. ಪ್ಲೀಸ್ ಟು ಫೋಕಸ್ ಆನ್ ದ್ಯಾಟ್. ಆ್ಯಂಡ್ ತುಂಬ ಜನ ಇದರಲ್ಲಿ ಮಾಡೋ ಮಿಸ್ಟೇಕ್ ಏನಂದರೆ ಸ್ಟಾರ್ಟಿಂಗ್ ವಿತ್ ಮೈ ಸೆಲ್ಫ್ ಅಂತ ಸ್ಟಾರ್ಟ್ ಮಾಡ್ತೀರಾ, ವಿಚ್ ಇಸ್ ರಿಯಲಿ ಅ ವೆರಿ ಬಿಗ್ ರೆಡ್ ಫ್ಲಾಗ್. ಅದನ್ನು ಯೂಸ್ ಮಾಡಲೇಬಾರ್ದು, ಬಿಕಾಸ್ ಮೈ ಸೆಲ್ಫ್ ಅಂತ ಸ್ಟಾರ್ಟ್ ಮಾಡೋದು ಇಸ್ ನಾಟ್ ರೈಟ್. ಸೊ ನೀವು ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೋವಾಗ ಯು ಶುಡ್ ಆಲ್ವೇಸ್ ಸ್ಟಾರ್ಟ್ ವಿತ್ ಐ ಆಮ್ XYZ ಅಥವಾ ಮೈ ನೇಮ್ ಇಸ್ XYZ. ಸೊ ಈ ಥರ ಸ್ಟಾರ್ಟ್ ಮಾಡಬೇಕು, ನೆವರ್ ಯೂಸ್ ಮೈ ಸೆಲ್ಫ್. ಸೊ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಯುವರ್ ಸೆಲ್ಫ್ ಏನೇನು ಇನ್ಕ್ಲೂಡ್ ಆಗಿರಬೇಕು ಅಂದರೆ ನಿಮ್ಮ ಹೆಸರು, ನಿಮ್ಮ ನೇಟಿವ್, ನಿಮ್ಮ ಎಜುಕೇಷನ್, ನಿಮ್ಮ ಸ್ಕಿಲ್ಸ್, ನಿಮ್ಮ ಹಾಬೀಸ್, ವಾಟ್ ಎವರ್ ಇಟ್ ಈಸ್, ನಿಮ್ಮ ಬಗ್ಗೆ ಏನೇನು. ಸೇ ಫಾರ್ ಎಕ್ಸಾಂಪಲ್, ಯಾರಾದರೂ ಇವಾಗ ನೀವು ಒಂದು ಬಿಸ್ನೆಸ್ ಮಾಡ್ತಿರ್ತೀರಾ ಅನ್ಕೊಳ್ಳಿ, ನೀವು ಒಂದು ಐಸ್ ಕ್ರೀಮ್ ಸೆಲ್ ಮಾಡ್ತಿರ್ತೀರಾ ಅನ್ಕೊಳ್ಳಿ, ಇದು ಟೇಸ್ಟ್ ಹೆಂಗಿರುತ್ತೆ, ಇದು ನೀವು ಫ್ಲೇವರ್ಸ್ ಹಾಕಿ ಮಾಡಿರ್ತೀನಿ, ಈ ಥರ ಹೇಳಿದಾಗ ಕಸ್ಟಮರ್ ಇಂಪ್ರೆಸ್ ಆಗಿ ಓಕೆ ನಾನು ಇದನ್ನು ತೊಗೊಬೇಕು ಅಂತ ಅನ್ಕೊತಾರೆ. ದ ಸೇಮ್ ವೇ ನೀವು ಎಷ್ಟು ಮಟ್ಟಿಗೆ ನಿಮ್ಮ ಬಗ್ಗೆ ಹೇಳ್ಕೊತೀರಲ್ಲ, ಆವಾಗ ಇಂಟರ್ವ್ಯೂರ್ ಇಂಪ್ರೆಸ್ ಆಗಿ ನಿಮ್ಮನ್ನ ಯು ಆರ್ ದ ಒನ್ ಫಾರ್ ದಿಸ್ ಜಾಬ್ ಅಂತ ಸೆಲೆಕ್ಟ್ ಮಾಡೋದು. ಸೊ ನಿಮ್ಮ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಶುಡ್ ಆಲ್ವೇಸ್ ಬಿ ವೆರಿ ಇಂಪ್ರೆಸಿವ್ ಟು ಇಂಟರ್ವ್ಯೂರ್. ಅದಾಗಿದ್ಮೇಲೆ ಯು ಶುಡ್ ಆಲ್ವೇಸ್ ಇನ್ಕ್ಲೂಡ್ ಫೈನಲ್ ಇಯರ್ ಪ್ರಾಜೆಕ್ಟ್ ಏನು ಮಾಡಿರ್ತೀರಲ್ಲ, ನೋ ಮ್ಯಾಟರ್ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟಾ, BCom, BCA ಅಥವಾ ಯಾವುದೇ ಒಂದು ಡಿಗ್ರಿ ಮಾಡಿದ್ರು ಫೈನಲ್ ಇಯರಲ್ಲಿ ನೀವು ಪ್ರಾಜೆಕ್ಟ್ ಮಾಡಿರ್ತೀರಲ್ಲ, ಅದನ್ನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ. ಆ್ಯಂಡ್ ನೀವು ಎಕ್ಸ್ಪ್ಲೈನ್ ಮಾಡೋದು ಹೆಂಗಿರಬೇಕು ಅಂದರೆ ಜಾಬ್ಗೆ ಓಕೆ, ಅದು ಜಾಬ್ಗೂ ಸ್ವಲ್ಪ ರಿಲೇಟ್ ಆಗೋ ಥರ ಇರಬೇಕು. ನೀವು ಮಾಡೋ ಪ್ರಾಜೆಕ್ಟ್ಸ್ ಎಲ್ಲ ಜಾಬ್ಗೆ ರಿಲೇಟ್ ಆಗಿರುತ್ತೆ ಅಂತ ನಾನು ಹೇಳಲ್ಲ. ಹೆಂಗಿರಬೇಕು ಅಂತ ಅಂದರೆ, ಇವಾಗ ನೀವು ಪ್ರಾಜೆಕ್ಟ್ ಮಾಡಿದರೆ ಯು ವಿಲ್ ಬಿ ಅ ಪೀಪಲ್ ಆಫ್ 2, 3, 4 ಎಷ್ಟೋ ಒಂದು ನಂಬರಲ್ಲಿ ನೀವು ಗ್ರೂಪಲ್ಲಿ ಮಾಡಿರ್ತೀರಲ್ಲ. ಸೊ ನೀವು ಇಂಟರ್ವ್ಯೂರ್ಗೆ ಹೇಗೆ ಫೀಲ್ ಮಾಡಿಸ್ಬೇಕು ಅಂದರೆ, when I was doing my final year project, that is where I got to know that I am capable of handling a team ಅಂತ. ಹೆಂಗೆ ಅಂತ ಅಂದರೆ there will be a different mindset people. ಸೊ ಅಷ್ಟು ಜನನು ಒಟ್ಟಿಗೆ ನಾನು ಹೆಂಗೆ ಹ್ಯಾಂಡಲ್ ಮಾಡಿದೆ ಅಥವಾ ನಾನು ಅಷ್ಟು ಜನನು ಇಟ್ಕೊಂಡು ಹೇಗೆ ವಿ ಮೇಡ್ ದ ಪ್ರಾಜೆಕ್ಟ್ ಸಕ್ಸಸ್ಫುಲ್. ಆಲ್ವೇಸ್ ಮೇಕ್ ಶೋರ್ ದ್ಯಾಟ್ ಇವಾಗ ಏನೋ ಒಂದು ಇಂಟರ್ವ್ಯೂ ನೀವು ಕೊಡ್ತಿದ್ದೀರಾ ಅಂದರೆ ಇಟ್ ಶುಡ್ ನಾಟ್ ಬಿ ಲೈಕ್ ಅ ಕ್ವೆಶನ್ ಆ್ಯಂಡ್ ಆನ್ಸರ್ ಥರ. ಇಂಟರ್ವ್ಯೂ ಶುಡ್ ಆಲ್ವೇಸ್ ಫೀಲ್ ಏನೋ ಒಂದು ಕಾನ್ವರ್ಸೇಷನ್ ನಡೀತಿದೆ ನನ್ನ ಮತ್ತೆ ಎದುರುಗಡೆ ಇರೋ ಪರ್ಸನ್ ಮಧ್ಯ ಅಂತ. ಇಂಟರ್ವ್ಯೂ ಶುಡ್ ನೆವರ್ ಫೀಲ್ ದ್ಯಾಟ್ ಏನೋ ಒಂದು ಅವ್ರು ಕ್ವಶನ್ ಕೇಳ್ತಿದ್ದಾರೆ, ನೀವು ಆನ್ಸರ್ ಮಾಡಬೇಕು, ಅದು ನಿಮ್ಮ ಹಣೆ ಬರ ಆನ್ಸರ್ ಮಾಡ್ತಿದ್ದೀರಾ, ಈ ಥರ ಯಾವತ್ತೂ ಇರಬಾರ್ದು ಒಂದು ಇಂಟರ್ವ್ಯೂ. ಆಲ್ವೇಸ್
ಕಾನ್ವರ್ಸೇಷನ್ ಥರ ಇರಬೇಕು. ಆ್ಯಂಡ್ ಯಾವುದೇ ಒಂದು ಇಂಟರ್ವ್ಯೂರು ಸಹ ಬರ್ಕೊಂಡು ಬಂದಿರಲ್ಲ ಇದೇ ಕ್ವೆಶನ್ಸು ಈ ಹುಡುಗಿಗೆ ಕೇಳಬೇಕು ಅಂತ. ಯಾವ ಇಂಟರ್ವ್ಯೂರ್ ಸಹ ಬರ್ಕೊಂಡು ಬಂದಿರಲ್ಲ. ಇಂಟರ್ವ್ಯೂರ್ ಪ್ರತಿಯೊಂದು ಕ್ವೆಶನು ಹೆಂಗೆ ಚೇಂಜ್ ಆಗುತ್ತೆ ಅಂದರೆ, ನೀವು ಏನು ಮಾತಾಡ್ತೀರಾ ಅದರಿಂದ ಅವರು ನೆಕ್ಸ್ಟ್ ಕ್ವೆಶನ್ನ ರೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಲ್ವೇಸ್ ಯು ಶುಡ್ ಹ್ಯಾವ್ ಕಂಟ್ರೋಲ್ ಓವರ್ ಯುವರ್ ವರ್ಡ್ಸ್ ನಿಜವಾಗ್ಲೂ. ಬಿಕಾಸ್ ಇವಾಗ ನೀವೇನೋ ಒಂದು ಹೇಳಿದ್ರೆ, ನನಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಇದು. ನಾನು ಆ್ಯಕ್ಚುಲಿ ನಾನು ಕಂಪ್ನಿ ಹೆಸರು ಹೇಳಕ್ಕೆ ಹೋಗಲ್ಲ, XYZ ಕಂಪ್ನಿಗೆ ವೆನ್ ಐ ವಾಸ್ ಗಿವಿಂಗ್ ಅ ಇಂಟರ್ವ್ಯೂ. ನನಗೆ ಅದು ಆನ್ಲೈನ್ ಇಂಟರ್ವ್ಯೂ ಆಗಿತ್ತು. ನನ್ನ ಹಾಬೀಸಲ್ಲಿ ನಾನು ಸಿಂಗಿಂಗ್ ಅಂತ ಇನ್ಕ್ಲೂಡ್ ಮಾಡಿದ್ದೆ ಆಯಿತಾ. ಲಿಟ್ರಲಿ ಟ್ರಸ್ಟ್ ಮೀ, ಇಂಟರ್ವ್ಯೂರು ಹಾಡಾಡಿ ಅಂತ ಕೇಳಿದ್ರು ನನಗೆ ಇಂಟರ್ವ್ಯೂ ಅಲ್ಲಿ. ಸಡನ್ ಆಗಿ ನಾನು ಹೆಂಗೋ ಲೈಕ್ ಹಾಡಾಡಕ್ಕೆ ಬರ್ತಿತ್ತು, ಹಾಡಾಡ್ದೆ. ಯಾರೋ ಒಬ್ರು ಇನ್ನೊಂದೇನೋ ಹಾಕಿರ್ತೀರಾ, ನಿಮ್ಗೆ ಅದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ, ಕ್ರಿಕೆಟ್ ಅಂತ ಹಾಕಿರ್ತೀರಾ, ಇಂಡಿಯಾ ಯಾವಾಗ ವರ್ಲ್ಡ್ ಕಪ್ ಗೆಲ್ತು, ಈ ತರ ಒಂದು ಕ್ವೆಶನ್ಸ್ ಕೇಳಿದಾಗ ನಿಮಗೆ ನಿಜವಾಗ್ಲೂ ಆನ್ಸರ್ ಗೊತ್ತಿರಲ್ಲ. ಬಿಕಾಸ್ ನಿಮಗೆ ಕ್ರಿಕೆಟ್ ಬಗ್ಗೆ ಗಂಧ ಗಾಳಿನೂ ಗೊತ್ತಿರಲ್ಲ. ಇದು ನನಗೆ ಆಗಿದ್ದ ಎಕ್ಸ್ಪೀರಿಯನ್ಸು. ನನಗೆ ಸಿಂಗಿಂಗ್ ಗೊತ್ತಿತ್ತು, ನಾನು ಹಾಡಿದೆ. ಬಟ್ ವಾಟ್ ಇಫ್ ಏನು ಹಾಡ್ ಬಗ್ಗೆ ಏನು ಗೊತ್ತಿಲ್ಲದವರು ಸಿಂಗಿಂಗ್ ಅಂತ ಹಾಕ್ಬಿಟ್ಟು ಇಂಟರ್ವ್ಯೂರ್ ಕೇಳ್ಬಿಟ್ಟಿದ್ರೆ, ಸೊ ಮೇಕ್ ಶೋರ್ ದ್ಯಾಟ್ ನೀವು ಏನೇನು ಮೆನ್ಷನ್ ಮಾಡ್ತೀರೋ ಅಷ್ಟು ನಿಮಗೆ ಪ್ರಾಪರಾಗಿ ಗೊತ್ತಿರುತ್ತೆ. ಬೇಸಿಕಲಿ ಈ ಒಂದು ಇಂಟರ್ವ್ಯೂನ ಅಜೆಂಡಾ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ, ಎದುರುಗಡೆ ಕೂತಿರೋ ಇಂಟರ್ವ್ಯೂವರ್ಗೆ ಯು ಆರ್ ದ ಒನ್ ಫಾರ್ ದಿಸ್ ರೋಲ್ ಅಂತ ಅನ್ನಿಸ್ಬೇಕು. ಸೊ ಆ ಥರ ಅನ್ಸೋ ಥರ ಮಾಡೋ ಜವಾಬ್ದಾರಿ ನಿಮ್ಮದೇ, ನಿಮ್ಮ ಕೈಯಲ್ಲಿ ಅಷ್ಟೇ ಇರುತ್ತೆ. ಆ ಒಂದು 5 ನಿಮಿಷ ಪೀರಿಯಡ್ ಆಫ್ ಟೈಮ್ ಏನಿರುತ್ತಲ್ಲ ಇಂಟರ್ವ್ಯೂ, 5 ನಿಮಿಷನೋ 10 ನಿಮಿಷನೋ, ಆ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ನೀವು ನಿಮ್ಮನ್ನ ಎಷ್ಟರ ಮಟ್ಟಿಗೆ ಕಾನ್ಫಿಡೆಂಟ್ ಆಗಿ ತೋರಿಸ್ಕೊಂತೀರಾ ಆ್ಯಂಡ್ ವಿತ್ ಅ ಪ್ಲೆಸೆಂಟ್ ಸ್ಮೈಲ್ ಅಲ್ಲ. ನೋ ಮ್ಯಾಟರ್ ನಿಮಗೆ ಟೆಕ್ನಿಕಲ್ ಸ್ಕಿಲ್ ಗೊತ್ತಿರುತ್ತೋ ಗೊತ್ತಿರಲ್ವೋ, ಬಿಕಾಸ್ ಆ ಇಂಟರ್ವ್ಯೂರ್ಗೆ ಗೊತ್ತಿರುತ್ತೆ ದಟ್ ಯು ಆರ್ ಅ ಫ್ರೆಷರ್ ಅಂತ. ಸೊ ನಿಮ್ಮ ಹತ್ರ ಒಂದು ಮಾಸ್ಟರ್ ಲೆವೆಲ್ ಇಂಟೆಲಿಜೆನ್ಸ್ನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ. ಬಟ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಥವಾ ನೀವು ಹೆಂಗೆ ಇವಾಗ ಒಂದು ಸಿನಾರಿಯೋ ಕೊಟ್ಟರೆ ನೀವು ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ಟೀಮ್ ಬಿಲ್ಡಿಂಗ್ ಕ್ವಾಲಿಟೀಸ್ ಇದೆಲ್ಲ ಇದೆಯಾ ಅಂತ ಚೆಕ್ ಮಾಡಿ ಅವರು ನಿಮ್ಮನ್ನ ತಗೊಂಡು. ಸೊ ದಟ್ಸ್ ಇಟ್ ಗೈಸ್. ನನಗೆ ಗೊತ್ತಿರೋ ಅಷ್ಟು ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸಸ್ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹೋಪ್ ನಿಮಗೆ ಇದು ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಇದೇ ಥರ ವಿಡಿಯೋಸ್ ಬೇಕಂದ್ರೆ ಡೋಂಟ್ ಫರ್ಗೆಟ್ ಕಮೆಂಟ್ ಡೌನ್, ಸೊ ದಟ್ ಐ ಬಿ ಕಮಿಂಗ್ ಅಪ್ ವಿತ್ ಜಾಬ್ ಆಫರ್ಸ್ ಆಗಿರ್ಬೋದು ಅಥವಾ ಇಂಟರ್ವ್ಯೂ ಕ್ರ್ಯಾಕಿಂಗ್ ಟಿಪ್ಸ್. ಈ ಥರ ವಿಡಿಯೋಸ್ ಮೂಲಕ ನಾನು ಮುಂದೆ ಬರ್ತಿರ್ತೀನಿ. ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ, ಯಾರ್ಯಾರು ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ಆ್ಯಂಡ್ ಈ ವಿಡಿಯೋ ನೋಡಿರೋರೆಲ್ರಿಗೂ ತುಂಬಾ ಥ್ಯಾಂಕ್ ಯು. ನೋ ಮ್ಯಾಟರ್ ನೀವು ಸೆಲೆಕ್ಟ್ ಆಗ್ತಿರೋ ಅಥವಾ ರಿಜೆಕ್ಟ್ ಆಗ್ತಿರೋ, ಆಲ್ವೇಸ್ ಕೀಪ್ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ ಯು. ದಿ ಸೇ ದಟ್ ಅಲ್ಲ, ಬೆಸ್ಟ್ ಇಸ್ ಯೆಟ್ ಟು ಕಮ್ ಅಂತ. ಸೊ ಅದೇ ಥರ ಇವತ್ತು ಏನೋ ಒಂದು ನಿಮಗೆ ಇದಾಗಿಲ್ಲ ಅಂತ ಅಂದರೆ ಇದಕ್ಕಿಂತ ಒಳ್ಳೇದು ಏನೋ ನಿಮಗೆ ಮುಂದೆ ಕಾದಿದೆ ಅಂತಾನೆ ಅರ್ಥ. ಸೊ ಯಾವತ್ತೂ ಹೋಪ್ಸ್ನ ಕಳ್ಕೊಬೇಡಿ, ಟ್ರೈ ಮಾಡ್ತಾನೆ ಇರಿ. ಯಾವುದೋ ಒಂದು ಟೈಮಲ್ಲಿ ಏನೋ ಒಂದು ಆಗಿ ನಿಮ್ಮ ಲೈಫ್ ಯಾವುದೋ ಒಂದು ತೊಗೊಬೋದು. ಹೋಪ್ ದಿಸ್ ವಿಡಿಯೋ ವಾಸ್ ಇನ್ಫಾರ್ಮೇಟಿವ್. ಕೀಪ್ ಸಪೋರ್ಟಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಲವ್ ಯು ಆಲ್. ಸಿ ಯಾ.